ಕರ್ನಾಟಕದ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಹಸಿರಿಂದ ಸಿಂಗಾರಗೊಂಡಿರುವಂತಹ ದಟ್ಟ ಅರಣ್ಯಗಳ ಮಧ್ಯೆ ಒಂದು ಅದ್ಭುತ ಹಾಗೂ ಅಷ್ಟೇ ವಿಸ್ಮಯಗಳಿಂದ ಕೂಡಿರೋ ಒಂದು ಜಾಗ ಇದೆ. ಹೌದು, ನಿಮ್ಮ ಊಹೆ ಸರಿಯಾಗಿದೆ. ನಾವಿವಾಗ ನೋಡ್ತಾ ಇರೋಂಥ ಜಾಗ ಯಾಣ. ವೆಲ್ಕಮ್ ಟು ಅನದರ್ ಟ್ರಾವೆಲ್ ವ್ಲಾಗ್ ಆಫ್ ಪೇಪರ್ ಬೋಟ್ ಎಕ್ಸ್ಪಿಡಿಷನ್ಸ್. ನಾನು ನಿಮ್ಮ ದುಷ್ಯಂತ್. ನಮ್ಮ ಯಾಣದ ಪ್ರಯಾಣ ಆರಂಭ ಆಗಿದ್ದು ಗೋಕರ್ಣದಿಂದ. ಗೋಕರ್ಣದಿಂದ ಸರಿಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ ಯಾಣ. ಕೆಲವೊಂದು ಟ್ರಿಪ್ಗಳಲ್ಲಿ ನಾವು ತಲುಪೋ ಜಾಗದಷ್ಟೇ ಸುಂದರ ಅನ್ಸುತ್ತೆ ನಾವು ಹೋಗೋ ದಾರಿ. ಗೋಕರ್ಣದಿಂದ ಯಾಣ ಹೋಗೋಂಥ ದಾರಿನೂ ಅಷ್ಟೇ ಸುಂದರವಾಗಿತ್ತು. ಕೊನೆಯ 19 ಕಿಲೋಮೀಟ್ರು ಒಂದು ಕಾಡು ಒಳಗಡೆ ಹೋಗಿ ಯಾಣ ತಲುಪಬೇಕು. ಇಲ್ಲಿನ ಪ್ರತಿಯೊಂದು ತಿರುವು, ಗಿಡ, ಮರ ಮತ್ತು ಅಲ್ಲಲ್ಲಿ ಕಾಣೋ ಕೆಲವು ಸಣ್ಣ ಪುಟ್ಟ ಮನೆಗಳು, ಇಂಪಾದ ಹಾಡುಗಳನ್ನ ಕೇಳ್ತಾ ಇಲ್ಲಿ ಡ್ರೈವ್ ಮಾಡೋ ಮಜಾನೇ ಬೇರೆ. ಬೇಸಿಗೆಯಲ್ಲೇ ಇಷ್ಟೊಂದು ಸುಂದರವಾಗಿ ಕಾಣೋಂಥ ಕಾಡು ಇನ್ನು ಮಳೆಗಾಲದಲ್ಲಿ ಹಸಿರನ್ನು ಹೊತ್ಕೊಂಡು ಇನ್ನೂ ಎಷ್ಟು ಚಂದ ಕಾಣ್ಬೋದು ಅಂತ ಕಲ್ಪಿಸ್ಕೊಳ್ತಾ ಮಾನ್ಸೂನ್ ನಂತರದ ದಿನಗಳಲ್ಲಿ ಮತ್ತೊಮ್ಮೆ ಬರಬೇಕು ಅಂದ್ಕೊಳ್ತಾ ಇನ್ನೊಂದು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ವಿ. ಈ ಕಾಡಿನ ದಾರಿಯಲ್ಲಿ ಹೆಚ್ಚೇನು ಪ್ರಾಣಿಗಳು ನೋಡ್ಲಿಕ್ಕೆ ಸಿಗ್ಲಿಲ್ಲ. ಒಂದು ಲಂಗೂರ್ಗಳ ಗುಂಪನ್ನು ಮಾತ್ರ ನಮ್ಮನ್ನ ಬರಮಾಡ್ಕೊಳ್ತಾ ಇದ್ವು. ಪ್ರಕೃತಿ ಸೌಂದರ್ಯನ ಆಸ್ವಾದಿಸ್ತಾ ಮನಸ್ಸಿಗೆ ಹಿತ ಕೊಡುವಂಥ ಹಾಡುಗಳನ್ನ ಕೇಳ್ತಾ ನಾವು ಯಾಣ ತಲುಪಿದ್ವಿ. ಗೋಕರ್ಣದಿಂದ ಅಪ್ರಾಕ್ಸಿಮೇಟ್ಲಿ 1 ರಿಂದ 1.25 ಗಂಟೆ ಬೇಕಾಯಿತು ನಮಗೆ. ಸುಮಾರು 9 ರಿಂದ 9:15 ಆಗಿತ್ತು ನಾವು ಯಾಣ ತಲುಪಿದಾಗ. ವೀಕ್ಡೇ ಆಗಿದ್ರಿಂದ ಹೆಚ್ಚೇನು ಜನ ಬಂದಿರಲಿಲ್ಲ. ಒಂದೆರಡು ಸ್ಕೂಲಿಂದ ಬಂದಂಥ ಗುಂಪುಗಳು ಮಾತ್ರ ಇತ್ತು. ಪಾರ್ಕಿಂಗಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಇದೆ. ಮತ್ತು ಯಾಣ ಟ್ರೆಕ್ ಮಾಡೋ ಮುಂಚೆ ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ತಗೋಬೇಕು. ಫೋನ್ಪೇ ಹಾಗೂ ಗೂಗಲ್ ಪೇಗೆ ಹೋಗಿರೋ ನಾವು ಸಾಮಾನ್ಯವಾಗಿ ಎಲ್ಲಾದರೂ ಕ್ಯಾಶ್ ಕ್ಯಾರಿ ಮಾಡಲ್ಲ. ಆದರೆ ಇಲ್ಲಿ ಎಂಟ್ರಿ ಟಿಕೆಟ್ಸ್ಗೆ ಕ್ಯಾಶೇ ಕೊಡಬೇಕಾಗಿತ್ತು. ಪಕ್ಕದ ಅಂಗಡಿಯವರಿಗೆ ಫೋನ್ಪೇ ಮಾಡಿ ಅವರಿಂದ ಕ್ಯಾಶ್ ತೊಗೊಂಡು ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಮೊಬೈಲ್ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇಲ್ಲಿನ ಅಂಗಡಿಯವರು ದೇವ್ರ ಥರ ನಮಗೆ ಸಹಾಯ ಮಾಡಿ ಹಾಟ್ಸ್ಪಾಟ್ ಕೂಡ ಕೊಟ್ಟಿದ್ರು. ಇಲ್ಲಿಂದ ATM ಒಂದು 20-25 ಕಿಲೋಮೀಟರ್ ದೂರ ಇರೋದ್ರಿಂದ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಯಾಣಕ್ಕೆ ಬರಬೇಕಾದ್ರೆ ಸ್ವಲ್ಪನಾದರೂ ಕ್ಯಾಶ್ ಇಟ್ಕೊಂಡು ಬನ್ನಿ. ಯಾಣದ ಪಾರ್ಕಿಂಗ್ ಜಾಗದಿಂದ ಯಾಣದ ಗುಹೆಗಳಿಗೆ ಒಂದು ಸುಮಾರು 30 ನಿಮಿಷಗಳ ಕಾಲ್ನಡಿಗೆ ಆಗುತ್ತೆ. ಇಲ್ಲಿಂದ ಯಾಣದ ಗುಹೆಗಳಿನ ಕಡೆಗೆ ಇಟ್ಟ ಪ್ರತಿಯೊಂದು ಹೆಜ್ಜೆ
ಈ ಜಾಗದ ಭವ್ಯ ಇತಿಹಾಸದ ಕಡೆಗೆ ಹೆಜ್ಜೆ ಇಟ್ಟಂತೆ ಅನುಭವ ಆಗ್ತಾ ಇತ್ತು. ಇಲ್ಲಿನ ಗಾಳಿ ಕೂಡ ಈ ಜಾಗದ ವಿಸ್ಮಯಗಳ ಬಗ್ಗೆ ಕತೆ ಹೇಳಿದಂತೆ ರೋಮಾಂಚನಕಾರಿ ಅನುಭವ ಆಗ್ತಾ ಇತ್ತು. ಯಾಣದ ಗುಹೆಗಳನ್ನ ತಲುಪೋ ಮುನ್ನ ಸುಮಾರು 3/4 ಭಾಗ ಟ್ರೆಕ್ ಮಾಡಿದ್ಮೇಲೆ ಒಂದು ಸಣ್ಣ ದೇವಸ್ಥಾನ ಸಿಗುತ್ತೆ. ಟ್ರೆಕ್ ಮಾಡಿ ಸುಸ್ತಾಗಿದ್ರೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ದೇವರಿಗೆ ಕೈ ಮುಗಿದು ಟ್ರೆಕ್ ಮುಂದುವರಿಸಬಹುದು. ಈ ದೇವಸ್ಥಾನದ ನಂತರ ದಾರಿಗೆ ಮೆಟ್ಲುಗಳಿವೆ. ಇನ್ನೇನು ಒಂದು 5 ನಿಮಿಷದಲ್ಲಿ ಯಾಣದ ಭೈರವೇಶ್ವರ ಗುಹೆ ಹತ್ರ ನಾವು ತಲುಪ್ತೀವಿ. ಟ್ರೆಕ್ ಮಾಡಿ ದಣವಾಗಿದ್ ನಮ್ಗೆ ಅಲ್ಲಿಂದ ಕಾಣ್ತಿದ್ದಂತ ಗುಹೆಗಳು ಟ್ರೆಕ್ ನ ಮುಂದುವರಿಸೋ ಶಕ್ತಿ ತುಂಬ್ತಾ ಇದ್ವು. ಈಗ ಕಾಣ್ತಾ ಇರೋದು ಭೈರವೇಶ್ವರ ದೇವಸ್ಥಾನ. ಯಾಣದ ಗುಹೆಗಳ ಒಳಗಡೆ ಹೋಗ್ಬೇಕು ಅಂದ್ರೆ ಈ ದೇವಸ್ಥಾನದ ಹೊರಗೆ ಚಪ್ಪಲಿ ಬಿಟ್ಟು ದೇವಸ್ಥಾನದ ಒಳಗಿಂದನೇ ಹೋಗ್ಬೇಕು. ಪುರಾಣಗಳು ಹೇಳೋ ಪ್ರಕಾರ ಯಾಣದ ಗುಹೆಗಳಿಂದ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಭಸ್ಮಾಸುರ ರಾಕ್ಷಸನ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಭಸ್ಮಾಸುರ ಶಿವನಿಂದ ತಾನು ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವ್ರು ಅಲ್ಲೇ ಭಸ್ಮ ಆಗ್ಬೇಕು ಅನ್ನೋ ಒಂದು ವರ ಪಡ್ಕೊಂಡಿರ್ತಾನೆ. ಮೊದಲೇ ರಾಕ್ಷಸ ಇಂತಹ ಸೂಪರ್ ಪವರ್ ಸಿಕ್ಕಿದಾಗ ಆ ಪವರ್ನ ಮಿಸ್ಯೂಸ್ ಮಾಡ್ಕೊಳ್ಳದೆ ಇರ್ತಾನ. ಆಗ ಈ ರಾಕ್ಷಸನ ಅಟ್ಟಹಾಸ ತಡೆಯೋಕೆ ವಿಷ್ಣು ಮೋಹಿನಿಯ ರೂಪ ತಾಳಿ ಭಸ್ಮಾಸುರನ ಮನಸ್ಸೆಳೆದು ನೃತ್ಯ ಮಾಡ್ಬೇಕಾದ್ರೆ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮ ಹಾಗೆ ಮಾಡ್ತಾನೆ. ಆ ರಾಕ್ಷಸನ ಭಸ್ಮನೇ ಈ ಯಾಣದ ಗುಹೆ ಅನ್ನೋದು ಒಂದು ನಂಬಿಕೆ. ವಿಜ್ಞಾನಿಗಳು ಹೇಳೋದೇನಪ್ಪಾ ಅಂದ್ರೆ ಯಾಣದ ಗುಹೆಗಳು ಸುಣ್ಣದ ಕಲ್ಲಿನ ರಚನೆಗಳು. ಇದರ ಕಂಪೋಸಿಷನ್ ಸ್ಟಾಲಕ್ಟೈಟ್ ಮತ್ತು ಸ್ಟಾಲಗ್ಮೈಟ್ ಅನ್ನೋ ಖನಿಜಾಂಶಗಳು. ಈ ಸುಣ್ಣದ ಕಲ್ಲಿನ ಮೂಲಕ ಅಸಿಡಿಕ್ ವಾಟರ್ ಹರಿದು ಈ ರೀತಿ ಬೃಹದಾಕಾರದ ಗುಹೆಗಳು ರೂಪುಗೊಂಡಿವೆ. ಇದರೊಳಗಿನ ಬಿರುಕುಗಳು ಕಾಲಕ್ರಮೇಣ ವಿಸ್ತಾರ ಆಗಿ ಈ ಒಳಗಡೆ ಗುಹೆ ತರ ಕ್ರಿಯೇಟ್ ಆಗಿದೆ. ನೀವು ಯಾಣನ ಒಂದು ಪುರಾಣದ ಕಥೆ ಕುರುಹುಗಳು ಇರುವಂತ ಜಾಗ ಅಂತ ಆದ್ರೂ ಅನ್ಕೊಳ್ಳಿ, ಅಥವಾ ಪ್ರಕೃತಿಯ ವಿಸ್ಮಯ ಕಲಾಕೃತಿ ಅಂತ ಆದ್ರೂ ಅನ್ಕೊಳ್ಳಿ. ಈ ಗುಹೆಗಳು ಹೇಳುವಂತ ಲಕ್ಷಾಂತರ ವರ್ಷಗಳ ಕಥೆಯನ್ನ, ಇಲ್ಲಿನ ಭವ್ಯ ಪ್ರಕೃತಿಯನ್ನ ಸವಿಯಲು ನೀವು ಒಂದ್ಸರಿ ಆದ್ರೂ ಯಾಣಕ್ಕೆ ಬರಲೇಬೇಕು. ಈಗ ಬನ್ನಿ ಯಾಣದ ಗುಹೆಗಳು ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಇದನ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.